ಯಾವ್ದು ಹೇಳಿ, ಆ ಮರಿ ಅದು ಕಟ್ ಮಾಡಬೇಕು ಈ ಥರ. ಅಂದರೆ ಬುಡಕ್ಕೆ ಗೊಬ್ಬರ ಕೊಟ್ಟಾಗ ಈ ಥರ ಮರಿ ಬರ್ತವೆ, ಅದು ಕಟ್ ಮಾಡಿ. ಇಲ್ಲಿ ತರಗನಂಗೆ ಬರ್ತಾ ಇದೆಯಲ್ಲ ನೋಡಿ, ಕಟ್ ಮಾಡ್ಬೇಕಾ? ಹಾಂ ಕಟ್ ಮಾಡಿ ಎಳ್ದಾಕಿ ಕೈಲಿ ಎಳ್ದಾಕಿ, ಅಷ್ಟೇ ಬರ್ತದೆ, ಅಷ್ಟೇ ಸಾಕು. ಈ ತರಗನಂಗೆ ಬರ್ತಾ ಇರೋದು ಏನಕ್ಕೆ ಅಂದರೆ ಶೀತ ಜಾಸ್ತಿ ಆಗ್ಬಿಟ್ಟದೆ ಇಲ್ಲಿ. ಶೀತ ಜಾಸ್ತಿ ಆಗಿರೋದಕ್ಕೆ ಅದು ಬರ್ತಾ ಇರೋದು. ನೀರನ್ನ ಕಂಪ್ಲೀಟ್ ಆಫ್ ಮಾಡಬೇಕು. ಇದ್ರೆ ಹುಣಸೂರು ತಾಲೂಕು ಬಿಳಿಕೆರೆ ಹೋಬಳಿ ಮೂಡ್ಲುಕೊಪ್ಪಲು ಗ್ರಾಮದ ಮಲ್ಲೇಶನವ್ರ ತೋಟ ಇದು. 3 ತಿಂಗಳು ಬಾಳೆ, ಏಲಕ್ಕಿ ಬಾಳೆ ಗಿಡ ಚೆನ್ನಾಗಿ ಬರ್ತಾಯಿದೆ. ಎಲ್ಲಿ ಶೀತ ಆಗಿದೆ ಅಲ್ಲಿ ಸ್ವಲ್ಪ ಎಲೆ ಒಣಗ್ದಂಗೆ ಕಾಣ್ತಾಯಿದೆ ನೋಡಿ. ಇಲ್ಲಿ ಯಾವುದೂ ಶೀತ ಆಗಿಲ್ಲ, ಯಾವುದೂ ಒಣಗ್ದಂಗೆ ಕಾಣಿಸ್ತಾ ಇಲ್ಲ, ಎಲ್ಲ ಚೆನ್ನಾಗಿ ಬರ್ತಾಯಿದೆ. ಎಲ್ಲಿ ಶೀತ ಜಾಸ್ತಿ ಆಗುತ್ತೆ, ಆ ಶೀತ ಆಗಿತ್ತವೇನಾಗುತ್ತೆ ಬೇರ್ಕೊಳ್ತು, ತುಂಬ ರೋಗಾಣುಗಳು ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ. ಇವ್ರು ಕೊಟ್ಟಿಗೆ ಗೊಬ್ಬರನೂ ಕೂಡ ಕೊಟ್ಟವ್ರೆ ನೋಡಿ, ಲೈನಲ್ಲಿ ಎಷ್ಟು ಚೆನ್ನಾಗಿದೆ ಇದು. ಆಮೇಲೆ ನೀರು ಕಡಿಮೆ ಕೊಟ್ಟರೆ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೆ ಇದೇ ಉದಾಹರಣೆ ನೋಡಿ. ಈ ಜಾಗ ಎತ್ತರವಾಗಿದೆ, ಸೊ ಗಿಡಗಳು 4 ಗಿಡಗಳು ಈ ಲೈನ್ ಪೂರ್ತಿ ನೋಡಿ ಇಷ್ಟು ಕೂಡ ಬರ್ತಾಯಿದೆ. ಇಲ್ಲಿದೇನು ಅಂತ ಸಮಸ್ಯೆ ಏನಿಲ್ಲ. ಅದೇ 4 ಲೈನ್ ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ತುಂಬ ಚೆನ್ನಾಗಿ ಬರ್ತಾಯಿದೆ. ಏಲಕ್ಕಿ ಗಿಡಗಳು 3.5 ತಿಂಗಳಾಗಿದೆ. ಮಲ್ಲೇಶಣ್ಣ ಅಂಥೇಳಿ ಇವ್ರ ಹೆಸರು. ಬಾಳೆ ಗಿಡದ್ದು ಯಾವುದೇ ಮಾಹಿತಿಗಳು ಬೇಕಾದರೆ ನನ್ನ ನಂಬರ್ನ ಸಂಪರ್ಕಿಸ್ಬೋದು. 9902038931. ಮತ್ತು ಸಾವಯವ ಗೊಬ್ಬರಗಳು ಕೂಡ ನಮ್ಮಲ್ಲಿ ಸಿಗ್ತವೆ. ಇವ್ರಿಗೆ ಇದುವರೆಗೆ ನಾವೇನೇನು ಗೊಬ್ಬರ ಕೊಟ್ಟಿದ್ದೀವಿ ಅಂತಲೂ ಬೇಕಾದ್ರೆ ಡೀಟೇಲ್ಸು ಬೇಕಾದ್ರೆ ಕೊಡ್ತೀವಿ ನಾವು. ನಮ್ಮ ದೂರವಾಣಿ ಕರೆ ಮಾಡ್ಬೋದು ನೋಡಿ. ಎಷ್ಟು ನೀಟಾಗಿ ಕಳೆಯೆಲ್ಲ ತೆಗೆದು ಇಟ್ಕೊಂಡಿದ್ದಾರೆ, ಫುಲ್ ಕಳೆಯೆಲ್ಲ ತೆಗೆದು ನೀಟಾಗಿ ಇಟ್ಕೊಂಡಿದ್ದಾರೆ. ಸೊ ಇವ್ರದ್ದು ಚೆನ್ನಾಗಿ ಬೆಳೆ ಬರಲಿ ಅಂತ ನಾವು ಭಗವಂತನಲ್ಲಿ ಕೇಳ್ಕೊತೀವಿ. ಒಳ್ಳೆ ಇಳುವರಿ ಬರಲಿ, ಜೊತೆಗೆ ಒಳ್ಳೆ ರೇಟು ಸಿಗಬೇಕು ರೈತರಿಗೆ ಕೇಳ್ಕೊತಾ ಇದ್ದೀವಿ. ಕಳೆ ಮಧ್ಯೆ ಇರ್ತದೆ, ಮಧ್ಯೆ ಕಳೆ ಇದೆ ನೋಡಿ. ಎತ್ತರವಾದ ಪ್ರದೇಶ ಇಲ್ಲಿ, ಸ್ವಲ್ಪ ಯಾವುದೇ ಡಿಸೀಸ್ ಇಲ್ಲ ಇಲ್ಲಿ ಯಾವುದನ್ನು ಚೆನ್ನಾಗಿ ಬರ್ತಾಯಿದೆ. ಇಲ್ಲಿ ನೋಡಿ ಇದು ನೀಟಾಗಿ ಬರ್ತಾಯಿದೆ ಇಡೀ ತೋಟ. ಮಲ್ಲೇಶಣ್ಣ ಇಲ್ಲಿ ನೋಡಿ, ಇಲ್ಲಿ ಶೀತ ಇಲ್ಲ ಜಾಸ್ತಿಯಾ. ಈ ಭಾಗ ನೋಡಿ ಗರಿ ಒಣಗಿಲ್ಲ, ಇಲ್ಲಿ ಶೀತ ಇಲ್ವಲ್ಲ, ಗರಿ ಒಣಗಿಲ್ಲ ನೋಡಿ, ನೀಟಾಗಿದೆ ಇದು, ನೀಟಾಗಿದೆ. ಅಲ್ಲ ಇದು ಇಲ್ಲಿ ನೀರು ಕಡಿಮೆ ಇದೆ, ಹಾಗಾಗಿ ಶೀತಗಳು ಒಣಗಿಲ್ಲ ಇದು. ಎಲ್ಲಕ್ಕೂ ಒಂದೇ ಸಮ ಬಿಡ್ತಾ ಇರೋದು. ಇರಲಿ.